ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR, PSTR, GPSTR ಈ ಒಂದು ಎಕ್ಸಾಮ್ಗಳಿಗೆ ಸಾಮಾನ್ಯ ಪತ್ರಿಕೆ ಬರುತ್ತೆ. ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಕಂಪ್ಯೂಟರು, ಇಂಗ್ಲೀಷು, ಸೈಕಾಲಜಿ, ಮೆಂಟಲ್ ಎಬಿಲಿಟಿ ಈ ರೀತಿ GK ಈ ರೀತಿ ಸಬ್ಜೆಕ್ಟ್ಗಳು ಇರ್ತವೆ. ಅದರಲ್ಲಿ GKಗೆ ಸಂಬಂಧಪಟ್ಟಂತಹ GKಗೆ ಏನು ಮಾಡ್ತಾರೆ 25 ಮಾರ್ಕ್ಸ್ಗೆ ಕೇಳ್ತಾರೆ. HSTR ಗಮನದಲ್ಲಿಟ್ಟುಕೊಂಡು ನಾನು ಕ್ಲಾಸ್ಗಳು ಮಾಡ್ತಿರೋದು. ಯಾಕೆಂದರೆ ಫಿಸಿಕಲ್ ಎಜುಕೇಷನ್ ಕ್ಲಾಸ್ ಮಾಡೋದರಿಂದ, ಫಿಸಿಕಲ್ ಎಜುಕೇಷನ್ದರಿಗೆ ನಮಗೆ HSTR ಬರೋದರಿಂದ HSTR ಸಿಲೆಬಸ್ ಅನುಗುಣವಾಗಿ ನಾನು ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತಹ ತರಗತಿಗಳು. ಹಾಗಾಗಿ ಆ ಒಂದು HSTR ಸಾಮಾನ್ಯ ಪತ್ರಿಕೆಯಲ್ಲಿ GKಗೆ ಏನು ಮಾಡ್ತಿದ್ದೆ ನಮಗೆ 25 ಮಾರ್ಕ್ಸ್ಗೆ ಕೇಳ್ತಾರೆ. ಈಗ ನಾನು GKಗೆ ಸಂಬಂಧಪಟ್ಟಂಥ ಹಲವಾರು ಕ್ಲಾಸ್ಗಳು ನಾನು ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾನು ಮೂಲ ವಿಜ್ಞಾನ ಈ ಒಂದು ಅಥವಾ ಬೇಸಿಕ್ ಸೈನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಮೂಲ ವಿಜ್ಞಾನ ಅಂದರೆ ಏನು ಅಂತಂದರೆ ಪ್ರಕೃತಿಯ ಮೂಲ ಸತ್ಯಗಳು, ನಿಯಮಗಳು, ವೈಜ್ಞಾನಿಕ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವಂಥ ವಿಜ್ಞಾನಕ್ಕೆ ಏನಂತೀವಿ ಮೂಲ ವಿಜ್ಞಾನ ಅಂಥೇಳಿ ಕರಿತೀವಿ. ಅಂದರೆ ಬೇಸಿಕ್ ಸೈನ್ಸ್ ಅಂದರೆ ಸಾಮಾನ್ಯವಾಗಿ ಕಂಡುಬರುವಂಥ ಅಂಶಗಳು ಏನು ಮಾಡ್ತಿರೋದು ಅಧ್ಯಯನ ಮಾಡ್ತದೆ. ನೈಸರ್ಗಿಕ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬ್ರಹ್ಮಾಂಡದ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯಲು ನಡೆಸುವಂತಹ ಅಧ್ಯಯನವೇ ಮೂಲ ವಿಜ್ಞಾನ ಅಂತ ನಾವು ಕರಿತೀವಿ. ಇದು ಅನ್ವಯಿಕ ವಿಜ್ಞಾನಗಳಿಗೆ ಏನಾಗಿದೆ ಅಡಿಪಾಯ ಆಗಿದೆ. ಇದು ಅನ್ವಯಿಕ ವಿಜ್ಞಾನಗಳಿಗೆ ಅಡಿಪಾಯವಾಗಿದೆ. ಯಾವುದು ಮೂಲ ವಿಜ್ಞಾನ. ವೈಜ್ಞಾನಿಕ ವಿದ್ಯಮಾನಗಳು ಅಂದರೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ನಡೆಯುವಂಥ ಘಟನೆಗಳು ಅಥವಾ ಪ್ರಕ್ರಿಯೆಗಳು, ಅವುಗಳನ್ನು ವಿಜ್ಞಾನ ನಿಯಮಗಳು ಹಾಗೂ ತತ್ವಗಳಿಂದ ಏನಾಗಿದೆ ವಿವರಿಸಬಹುದು. ವೈಜ್ಞಾನಿಕ ವಿದ್ಯಮಾನಗಳು ಅಂದರೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ನಡೆಯುವಂತಹ ಘಟನೆಗಳು ಅಥವಾ ಪ್ರಕ್ರಿಯೆಗಳು, ಅವುಗಳನ್ನು ವಿಜ್ಞಾನ ನಿಯಮಗಳು ತತ್ವಗಳಿಂದ ಏನು ಮಾಡ್ಬೋದು ವಿವರಿಸಬಹುದು. ವಿಜ್ಞಾನದಲ್ಲಿ ನಾವು 3 ಪ್ರಕಾರ ನೋಡ್ತೀವಿ. ಒಂದು ಭೌತಶಾಸ್ತ್ರ, ಅದಕ್ಕೆ ಫಿಸಿಕ್ಸ್ ಅಂತ ಕರಿತೀವಿ. ರಾಸಾಯನಶಾಸ್ತ್ರ, ಕೆಮಿಸ್ಟ್ರಿ ಅಂತ ಕರಿತೀವಿ. ಜೀವಶಾಸ್ತ್ರ, ಬಯಾಲಜಿ ಅಂತ ಕರಿತೀವಿ. ಮೂಲ ವಿಜ್ಞಾನದ 3 ಪ್ರಮುಖ ಶಾಖೆಗಳು ಇವಾಗಿವೆ. ಮೂಲ ವಿಜ್ಞಾನದ 3 ಪ್ರಮುಖ ಶಾಖೆಗಳು ಯಾವಂದರೆ ರಾಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ. ಭೌತಶಾಸ್ತ್ರ ಅಂದ್ರೇನು ಹಾಗಾದರೆ ಅಂತಂದರೆ ಇದು ದ್ರವ್ಯ ಅಂದರೆ ಮ್ಯಾಟರ್, ಶಕ್ತಿ ಅಂದರೆ ಎನರ್ಜಿ, ಕಾಲ ಅಂದರೆ ಟೈಮ್ ಮತ್ತು ಅವಕಾಶಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ತದೆ. ಯಾವುದು ಭೌತಶಾಸ್ತ್ರ. ಬ್ರಹ್ಮಾಂಡದ ಮೂಲಭೂತ ನಿಯಮಗಳು, ಚಲನೆ, ಬಲ, ಬೆಳಕು, ಶಾಖ, ವಿದ್ಯುತ್ನಂತಹ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಗುರಿಯನ್ನು ಈ ಭೌತಶಾಸ್ತ್ರ ಹೊಂದಿದೆ. ಆದರೆ ರಾಸಾಯನಶಾಸ್ತ್ರ ಅಂದರೆ ಏನು ಅಂತಂದರೆ ಇದು ದ್ರವ್ಯದ ಸಂಯೋಜನೆಯಾಗಿದೆ. ರಾಸಾಯನಶಾಸ್ತ್ರ ರಚನೆ, ಗುಣಲಕ್ಷಣಗಳು ಮತ್ತು ಬದಲಾವಣೆಗಳನ್ನು ಅಧ್ಯಯನ ಮಾಡ್ತದೆ. ಯಾವುದು ರಾಸಾಯನಶಾಸ್ತ್ರ. ಪರಮಾಣುಗಳು, ಅಣುಗಳು, ರಾಸಾಯನಿಕ ಬಂಧಗಳು, ವಿವಿಧ ವಸ್ತುಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದರ ಬಗ್ಗೆ ಏನು ಮಾಡ್ತೀವಿ ನಾವು ಗಮನವನ್ನು ಹರಿಸ್ತೀವಿ. ಅದಕ್ಕೆ ಅಂತೀವಿ ರಾಸಾಯನಶಾಸ್ತ್ರ ಅಂತೇಳಿ ಕರಿತೀವಿ. ಈಗ ಜೀವಶಾಸ್ತ್ರ ಅಥವಾ ಬಯಾಲಜಿ ಅಂತ ಕರಿತೀವಿ. ಜೀವಿಗಳಾದಂತಹ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಶಿಲೀಂಧ್ರಗಳು, ಸೂಕ್ಷ್ಮಜೀವಿಗಳ ಜೀವನ ಮತ್ತು ಸಂಬಂಧಿತ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡೋದಕ್ಕೆ ಅಂತೀವಿ ಜೀವಶಾಸ್ತ್ರ ಅಂತೇಳಿ ಕರಿತೀವಿ. ಜೀವಕೋಶಗಳ ರಚನೆ, ಕಾರ್ಯನಿರ್ವಹಣೆ, ಬೆಳವಣಿಗೆ, ವಿಕಾಸ ಮತ್ತು ಪರಿಸರ ವ್ಯವಸ್ಥೆಗಳ ಬಗ್ಗೆ ಏನು ಮಾಡ್ತದೆ ಈ ಜೀವಶಾಸ್ತ್ರ ತಿಳಿಸ್ತೈತೆ. ವಿಜ್ಞಾನದ ಪ್ರಕ್ರಿಯೆಗಳು ಮತ್ತು ನಿಯಮಗಳು. ಗುರುತ್ವಾಕರ್ಷಣಾ ನಿಯಮ. ಸರ್ ಐಸಾಕ್ ನ್ಯೂಟನ್ ಅವರು ಈ ಗುರುತ್ವಾಕರ್ಷಣೆ ನಿಯಮದ ಬಗ್ಗೆ ಹೇಳ್ತಾರೆ. ಗುರುತ್ವಾಕರ್ಷಣೆ ಅಂದರೆ ಏನು ಅಂದರೆ ಭೂಮಿ ತನ್ನ ಎಲ್ಲ ವಸ್ತುಗಳನ್ನು ಆಕರ್ಷಿಸುವ ಬಲವನ್ನು ಹೊಂದಿರ್ತದೆ. ಅದಕ್ಕೆ ಅಂತೀವಿ ಗುರುತ್ವಾಕರ್ಷಣ ಬಲ ಅಂಥೇಳಿ ಕರಿತೀವಿ. ನ್ಯೂಟನ್ನ ವಿಶ್ವ ಗುರುತ್ವಾಕರ್ಷಣ ನಿಯಮ. ಪ್ರಪಂಚದಲ್ಲಿನ ಪ್ರತಿಯೊಂದು ವಸ್ತುವು ಮತ್ತೊಂದು ವಸ್ತುವನ್ನು ಆಕರ್ಷಿಸ್ತದೆ ಅಂತೇಳಿ ಯಾರು ಹೇಳ್ತಾರೆ? ನ್ಯೂಟನ್ ಅವರು ಹೇಳ್ತಾರೆ. ವಿಶ್ವ ಗುರುತ್ವಾಕರ್ಷಣ ನಿಯಮ ಯಾರ್ದಂದರೆ ಅದು ನ್ಯೂಟನ್ ಅವ್ರದ್ದು. ನಿಯಮದ ಹೇಳಿಕೆಯವರು ಏನಂದರೆ ಏನು ಹೇಳ್ತಾರೆ ನೋಡ್ರಿ, 2 ವಸ್ತುಗಳ ಮಧ್ಯೆ ಇರುವಂತಹ ಗುರುತ್ವಾಕರ್ಷಣ ಬಲ ಅವುಗಳ ಭಾರಕ್ಕೆ ನೇರಾನುಪಾತದಲ್ಲಿರ್ತೈತೆ. ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವ್ಯತಿರಿಕ್ತ ಅನುಪಾತದಲ್ಲಿ ಇರ್ತೈತೆ. ಸೂತ್ರ ನೋಡ್ರಿ, F G m1m2/r2. ಇಲ್ಲಿ F ಅಂದರೆ ಏನು ಅಂದರೆ ಗುರುತ್ವಾಕರ್ಷಣ ಬಲ, ಫೋರ್ಸ್ ಅಂತ ಕರಿತೀವಿ. G ಅಂದರೆ ವಿಶ್ವ ಗುರುತ್ವಾಕರ್ಷಣ ಸ್ಥಿರಾಂಕ. ಹಾಗೆ m1 m2 ಅಂದರೆ ವಸ್ತುಗಳ ಭಾರ, r ಅಂದರೆ ವಸ್ತುಗಳ ನಡುವಿನ ಅಂತರ, G ಮೌಲ್ಯ
ಈಸ್ ಈಕ್ವಲ್ ಟು 6.67 ಇಂಟು 9 ಮೈನಸ್ 11 Nm2 ಬಾರ್ kg2. ಇದು ಏನಾಗಿರ್ತೈತೆ, ಜಿದು ಮೌಲ್ಯ ಆಗಿರ್ತೈತೆ, ಅಂದರೆ ಗುರುತ್ವಾಕರ್ಷಣದ ಮೌಲ್ಯ ಆಗಿರ್ತೈತೆ. ಈಗ ಭೂಮಿಯ ಗುರುತ್ವಾಕರ್ಷಣ, ಭೂಮಿಯ ಮೇಲ್ಮೈಯಲ್ಲಿ ಜಿ ಈಸ್ ಈಕ್ವಲ್ ಟು, ಅಂದರೆ ಗುರುತ್ವಾಕರ್ಷಣೆ ಎಷ್ಟಿದೆ ಅಂದರೆ 9.8 m/s2 ಸ್ಕ್ವಯರ್. ಇದರ ಅರ್ಥ ಏನು ಹಾಗಾದರೆ ಅಂದರೆ, ಮುಕ್ತವಾಗಿ ಬೀಳುವ ವಸ್ತು ಪ್ರತಿ ಸೆಕೆಂಡಿಗೆ ಏನು ಮಾಡ್ತದಂತೆ 9.8 ಸೆಂಟಿಮೀಟರ್ ವೇಗದಲ್ಲಿ ಏನು ಮಾಡ್ತದೆ, ಹೆಚ್ಚಿಸ್ಕೊಳ್ತದೆ. ವೇಗವನ್ನು ಅಷ್ಟು ಹೆಚ್ಚಿಸ್ಕೊಂಡು ಅದು ಭೂಮಿಗೆ ಬೀಳ್ತೈತೆ. ಗುರುತ್ವಾಕರ್ಷಣ ಪರಿಣಾಮಗಳು: ವಸ್ತುಗಳನ್ನು ನೆಲಕ್ಕೆ ಬೀಳುತ್ತವೆ, ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ, ಉಪಗ್ರಹಗಳು ಕಕ್ಷೆಯಲ್ಲಿ ಚಲಿಸ್ತವೆ. ಇವೆಲ್ಲ ಗುರುತ್ವಾಕರ್ಷಣದ ಪರಿಣಾಮಗಳಾಗಿರ್ತವೆ. ಚಂದ್ರನ ಗುರುತ್ವಾಕರ್ಷಣೆ ಭೂಮಿಯ 1/6 ಭಾಗ ಮಾತ್ರ ಇರ್ತೈತೆ. ಚಂದ್ರನ ಗುರುತ್ವಾಕರ್ಷಣೆ ಭೂಮಿಯಿಂದ ಎಷ್ಟಿರ್ತಂದರೆ 6/1 ಇರ್ತೈತೆ. ತೂಕ ಎಷ್ಟಿರ್ತೈತೆ ಅಂದರೆ ಅದು 1.1/6 ಆಗ್ತೈತೆ. ಇಲ್ಲಿ ಗ್ರಾವಿಟಿ ಅಂಶ ಮತ್ತು ಗ್ರಾವಿಯೇಷನ್ ನೋಡ್ರಿ. ಸ್ಮಾಲ್ ಜಿ ಅಂದರೆ ಗ್ರಾವಿಟಿ, ಬಿಗ್ ಜಿ ಅಂದರೆ ಕ್ಯಾಪಿಟಲ್ ಜಿ ಅಂದರೆ ಗ್ರಾವಿಯೇಷನ್. ಅಂಶ ಅಂದರೆ ಏನು ರೀ, ಅದರ ಅರ್ಥ ಗ್ರಾವಿಟಿದ ಅರ್ಥ ನೋಡ್ರಿ, ಭೂಮಿಯಿಂದ ಉಂಟಾಗುವಂಥ ವೇಗವರ್ಧನೆ. ಇದೇನಿರ್ತೈತೆ, ವಿಶ್ವವ್ಯಾಪ್ತಿ ಆಕರ್ಷಣವನ್ನು ಏನು ಮಾಡ್ತೈತೆ, ಹೊಂದಿರ್ತೈತೆ. ಇದ್ರ ಸಂಕೇತ ಏನು, ಭೂಮಿಯಿಂದ ಉಂಟಾಗುವ ವೇಗವರ್ಧನೆಯ ಸಂಕೇತ ಏನಂದರೆ ಸ್ಮಾಲ್ ಜಿ. ವಿಶ್ವವ್ಯಾಪಿ ಆಕರ್ಷಣ ಬಲದ ಸಂಕೇತ ಏನಂದರೆ ಅದು ಕ್ಯಾಪಿಟಲ್ ಜಿ. ಎದಕ್ಕೆ ಅನ್ವಯ ಆಗ್ತೈತಿ ಇದು ಅಂದರೆ ಭೂಮಿಯ ಸಮೀಪ ಅನ್ವಯ ಆಗ್ತೈತಿ. ಸಂಪೂರ್ಣ ಬ್ರಹ್ಮಾಂಡವನ್ನು ಇದು ಹೊಂದಿರ್ತೈತಿ. ಮೌಲ್ಯ ಸ್ಥಳಾನುಸಾರ ಬದಲಾಗ್ತೈತೆ. ಎದರದ್ದು, ಗ್ರಾವಿಟಿದು ಸದಾ ಸ್ಥಿರ ಇರ್ತೈತಿ. ಯಾವುದು, ಗ್ರಾವಿಯೇಷನ್ಸ್. ಘಟಕ m/s2 Nm²/kg². ಉದಾಹರಣೆ ಏನಪ್ಪ ಅಂತಂದರೆ, ಗ್ರಾವಿಟಿ ಉದಾಹರಣೆ, ವಸ್ತು ಕೆಳಗೆ ಬೀಳ್ತೈತೆ, ಗ್ರಹಗಳ ಚಲನೆ ಆಗ್ತೈತೆ. ಇವಾಗ ಚಲನಾ ನಿಯಮಗಳು. ವಸ್ತುಗಳ ಚಲನೆ ಮತ್ತು ಬಲ ನಡುವಿನ ಸಂಬಂಧವನ್ನು ವಿವರಿಸುವ ನಿಯಮಗಳು ಏನಂತೀವಿ, ಚಲನ ನಿಯಮಗಳು ಅಂತ ಕರಿತೀವಿ. ಈ ನಿಯಮಗಳನ್ನು ಸರ್ ಐಸಕ್ ನ್ಯೂಟನ್ ಅವರು 3 ನಿಯಮಗಳನ್ನು ನೀಡ್ತಾರೆ. ಫಸ್ಟ್ ನಿಯಮ ಯಾವುದಂದರೆ, ಫಸ್ಟ್ ಲಾ ಆಫ್ ಮೋಷನ್ಸ್. ಲಾ ಆಫ್ ನೋಡಿರಿ, ಜಡತ್ವದ ನಿಯಮ ಬರ್ತೈತೆ ಲಾ ಆಫ್ ಮೋಷನ್ಸಲ್ಲಿ, ಮತ್ತು ಜಡತ್ವದ ನಿಯಮ ಬರ್ತೈತೆ. ಅದಕ್ಕೆ ಲಾ ಆಫ್ ಇಂಟೀರಿಯರ್ ಅಂಥೇಳಿ ಕರಿತೀವಿ. ಯಾವುದೇ ಕಾಯದ ಮೇಲೆ ಹೊರಗಿನಿಂದ ಯಾವುದೇ ಅಸಮತೋಲಿತ ಬಲವು ಪ್ರಯೋಗವಾಗದ ಹೊರತು, ಯಾವುದೇ ಒಂದು ವಸ್ತುವಿನ ಮೇಲೆ ಹೊರಗಿಂದು ಏನಾಗಲ್ಲ ಅಸಮ ರೀತಿಯಲ್ಲಿ ಬಲ ಪ್ರಯೋಗ ಆಗಲಿಲ್ಲ ಅಂದರೆ, ಪ್ರಯೋಗವಾಗದ ಹೊರತು ಅಂದರೆ ಪ್ರಯೋಗ ಆಗೇ ಆಗ್ತೈತೆ. ಪ್ರಯೋಗ ಆಗಲಿಲ್ಲ ಅಂದರೆ ಏನಾಗ್ತದೆ, ವಿರಾಮ ಸ್ಥಿತಿಯಲ್ಲಿರುವಂತಹ ಕಾಯವು ವಿರಾಮ ಸ್ಥಿತಿಯಲ್ಲಿಯೇ ಇರ್ತೈತಿ. ಅದ್ರ ಮೇಲೆ ನಾವೇನು ಫೋರ್ಸ್ ಹಾಕಲಿಲ್ಲ ಅಂದರೆ ಯಾವ ಸ್ಥಾನದಲ್ಲಿರ್ತೋ ಅದೇ ಸ್ಥಾನದಲ್ಲಿ ಇರ್ತೈತಿ. ನಾವೇನಾದರೂ ಫೋರ್ಸ್ ಹಾಕಿದ್ರೆ ಏನಾಗ್ತದೆ, ಚಲನೆ ಆಗ್ತದೆ, ವಿರಾಮ ಸ್ಥಿತಿಯಲ್ಲಿ ಇರ್ತದೆ. ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯಲ್ಲಿರುವಂಥ ಕಾಯವು ಅದೇ ಚಲನೆಯಲ್ಲಿ ಏನಾಗ್ತೈತೆ, ಮುಂದುವರಿತೈತೆ. ಇದಕ್ಕೇನಂತೀವಿ, ಜಡತ್ವ ನಿಯಮ ಅಂಥೇಳಿ ಕರಿತೀವಿ. ವಸ್ತು ತನ್ನ ಸ್ಥಿತಿಯನ್ನು ಬದಲಾಯಿಸಲು ವಿರೋಧಿಸುವ ಗುಣಕ್ಕೆಂತೀವಿ ಜಡತ್ವ ಅಂತೇಳಿ ಕರಿತೀವಿ. ಜಡತ್ವ ಅಂದರೆ ಏನಂದರೆ, ವಸ್ತು ತನ್ನ ಸ್ಥಿತಿಯನ್ನು ಬದಲಾಯಿಸಲು ವಿರೋಧಿಸುವಂಥ ಗುಣ ಇರ್ತಲ್ಲ, ಅದಕ್ಕೇನಂತೀವಿ ಜಡತ್ವ ಅಂತೇಳಿ ಕರಿತೀವಿ. ಇವಾಗ ಲಾ ಆಫ್ ಮೋಷನ್ಸ್, ಜಡತ್ವದ ನಿಯಮ. ಲಾ ಆಫ್ ಇಂಟೀರಿಯರ್, ಯಾವುದೇ ಕಾಯದ ಮೇಲೆ ಹೊರಗಿನಿಂದ ಯಾವುದೇ ಅಸಮತೋಲಿತ ಬಲವು ಪ್ರಯೋಗವಾಗದ ಹೊರತು ವಿರಾಮ ಸ್ಥಿತಿಯಲ್ಲಿರುವಂತಹ ಕಾಯವು ವಿರಾಮ ಸ್ಥಿತಿಯಲ್ಲಿಯೇ ಇರ್ತದೆ. ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯಲ್ಲಿರುವಂತಹ ಕಾಯವು ಅದೇ ಚಲನೆಯಲ್ಲಿ ಏನಾಗ್ತದೆ, ಮುಂದುವರಿತದೆ. ಅದಕ್ಕೇನಂತೀವಿ ಲಾ ಆಫ್ ಮೋಷನ್ಸ್ ಅಂತ ಕರಿತೀವಿ. ಜಡತ್ವ ನಿಯಮ ಏನಾಗ್ತಂದರೆ, ಯಾವುದೇ ಕಾಯದ ಮೇಲೆ ಹೊರಗಿನಿಂದ ಯಾವುದೇ ಅಸಮತೋಲಿತ ಬಲ ಪ್ರಯೋಗವಾಗದ ಹೊರತು ವಿರಾಮ ಸ್ಥಿತಿಯಲ್ಲಿರುವ ಕಾಯವು ವಿರಾಮ ಸ್ಥಿತಿಯಲ್ಲಿಯೇ ಇರ್ತೈತಿ. ನಾವೇನೋ ಪ್ರಯೋಗ ಮಾಡಲಿಲ್ಲ, ಯಾವ ಸ್ಥಿತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿ ಇರ್ತೈತಿ. ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯಲ್ಲಿರುವಂಥ ಕಾಯವು ಅದೇ ಚಲನೆಯಲ್ಲಿ ಏನಾಗ್ತೈತಿ, ಅದು ಮುಂದುವರಿತೈತಿ. ಜಡತ್ವ ಅಂದ್ರೆ ನೋಡಿರಿ, ವಸ್ತು ತನ್ನ ಸ್ಥಿತಿಯನ್ನು ಬದಲಿಸಲು ವಿರೋಧಿಸುವಂಥ ಗುಣಕ್ಕೆ ಏನಂತೀವಿ ಜಡತ್ವ ಅಂಥೇಳಿ ಕರಿತೀವಿ. ಜಡತ್ವದ ವಿಧಗಳು ಯಾವಂದರೆ, ವಿಶ್ರಾಂತಿಯ ಜಡತ್ವ ಇರ್ತೈತಿ, ಚಲನ ಜಡತ್ವ ಇರ್ತೈತಿ, ದಿಕ್ಕಿನ ಜಡತ್ವ ಇರ್ತೈತಿ. ಇಲ್ಲೇನಾಗ್ತಿದೆ ನೋಡ್ರಿ, ಮೋಷನ್ಸ್ ಚಲನೆ ಆಗ್ತಾಯಿದೆ. ಇಲ್ಲಿ ಫೋರ್ಸ್, ಇದಕ್ಕೇನು ಮಾಡ್ತಾಯಿದ್ದೀವಿ ನಾವು, ಫೋರ್ಸ್ ಹಾಕಿ ಒದಿತಾ ಇದ್ದೀವಿ ಬಾಲಿಗೆ. ಇದಕ್ಕೇನಂತೀವಿ ಇಂಟೀರಿಯಾ ಅಂತೇಳಿ ಕರಿತೀವಿ. ಇಂಟೀರಿಯಾ ಅಂದರೆ ಜಡತ್ವ ಅಂತ ಅರ್ಥ.
ಸೆಕೆಂಡ್ ಇದು ನೋಡಿರಿ, ಸೆಕೆಂಡ್ ಲಾ ಆಫ್ ಮೋಷನ್ಸ್, ಚಲನೆ ಎರಡು ನಿಯಮ ಏನು ಹೇಳ್ತದೆ ನೋಡಿರಿ. ವಸ್ತುವಿನ ಸಂಯೋಗ ಬದಲಾವಣೆಯ ದರವು ಅದರ ಮೇಲೆ ಪ್ರಯೋಗಿಸಿದ ಅಸಮತೋಲಿತ ಬಲಕ್ಕೆ ನೇರ ಅನುಪಾತದಲ್ಲಿರ್ತೀವಿ. ನಾವು ಒಂದು ವಸ್ತು ಸಮಯ ಆಗಬೇಕು ಅಂತಂದರೆ ಅದ್ರ ಮೇಲೆ ಏನು ಮಾಡ್ತೀವಿ, ನಾವು ಬಲ ಪ್ರಯೋಗವನ್ನು ಮಾಡ್ತೀವಿ. ಅದು ಆ ಬಲ ಹೆಂಗೆ ಮಾಡ್ತೀವಿ ಅಂದರೆ ಅಸಮತೋಲಿತ ಬಲಕ್ಕೆ ಏನಾಗಿರ್ತದೆ, ಅನುಪಾತದಲ್ಲಿರ್ತೈತಿ ಮತ್ತು ಬಲವು ಪ್ರಯೋಗವಾಗೋ ದಿಕ್ಕಿನಲ್ಲಿ ಅದು ಇರ್ತೈತಿ. ಫೋರ್ಸ್ ನೋಡಿರಿ, ಫೋರ್ಸ್ ಇಸ್ ಮಾಸ್, ಎಮ್ ಅಂದರೆ ಮಾಸ್ ಇಂಟು ಅಸಿಲರೇಷನ್, ಎಫ್ ಇಸ್ ಎಮ್ ಯು ಅಂತೇಳಿ ಕರಿತೀವಿ. ಥರ್ಡ್ ಒಂದು ಇದು ನೋಡಿರಿ, ಪ್ರತಿಕ್ರಿಯೆಗೆ ಏನಿರ್ತದೆ ಸಮ ಮತ್ತು ವಿರೋಧ ಪ್ರತಿಕ್ರಿಯೆ ಇದ್ದೇ ಇರ್ತೈತಿ. ಒಂದು ಕ್ರಿಯೆಗೆ ಸಮ ಮತ್ತು ವಿರೋಧ ಪ್ರತಿಕ್ರಿಯೆ ಇರ್ತೈತಿ. ಒಂದನೇ ನಿಯಮ, ಸ್ಥಿತಿಯನ್ನು ಬದಲಾಯಿಸಲು ಬಲ ಬೇಕು. ಎರಡನೇ ನಿಯಮ ಏನು ಹೇಳ್ತಂದರೆ ಬಲ ಇಜ್ಜಿಕೊಟ್ಟು ಭಾರ ಇಂಟು ವೇಗವರ್ಧನೆ. ಮೂರನೇ ನಿಯಮ ಏನು ಹೇಳ್ತಂದರೆ ಪ್ರತಿಕ್ರಿಯೆ. ಈ ಮೂರು ನಿಯಮಗಳಂತೆ ಐಸಾಕ್ ನ್ಯೂಟನ್ ಅವರು ಹೇಳ್ತಾರೆ. ಈಗ ಶಕ್ತಿ ಸಂರಕ್ಷಣಾ ನಿಯಮವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಜೇಮ್ಸ್ ಪ್ರೆಸ್ಕಾಟ್ ಜೂಲ್. ಶಕ್ತಿ ಸಂರಕ್ಷಣಾ ನಿಯಮ ಅಂದರೆ ಏನಂದರೆ ಶಕ್ತಿಯನ್ನು ಸೃಷ್ಟಿಸಲಾಗುವುದಿಲ್ಲ, ನಾಶಪಡಿಸಲಾಗುವುದಿಲ್ಲ, ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಮಾತ್ರ ಏನಾಗುವುದು ನಾವು ಪರಿವರ್ತಿಸ್ಬೋದು. ಇದು ಶಕ್ತಿ ಸಂರಕ್ಷಣಾ ನಿಯಮ ಅಂತೇಳಿ ಕರಿತೀವಿ. ಅದು ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಜೇಮ್ಸ್ ಪ್ರೆಸ್ಕಾಟ್ ಜೂಲ್. ಇದಕ್ಕೇನಂತೀವಿ ಕೆಮಿಕಲ್ ಎನರ್ಜಿ. ಕಮರ್ಷಿಯಲ್ ಅಲ್ಲ, ಕೆಮಿಕಲ್ ಎನರ್ಜಿ. ಇದು ಮೆಕ್ಯಾನಿಕಲ್ ಎನರ್ಜಿ. ನೋಡಿರಿ, ಇಲ್ಲಿ ಹಣ್ಣು ಏನಿದೆ ಮೇಲಿದೆ, ಇದಕ್ಕೇನಂತೀವಿ ನಾವು ಪೊಟೇಷನಲ್ ಎನರ್ಜಿ ಅಂತ ಕರಿತೀವಿ. ಅದು ಕೆಳಗೆ ಬೀಳುತ್ತೆ, ಅದಕ್ಕೆ ಏನಂತೀವಿ ಕೈನೆಸ್ಟಿಕ್ ಎನರ್ಜಿ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಏನಾಗಲಿಲ್ಲ, ಶಕ್ತಿಯನ್ನು ನಾವು ಸೃಷ್ಟಿಸುವುದಿಲ್ಲ, ನಾಶಪಡಿಸೋಕ್ಕೂ ಬರೋದಿಲ್ಲ, ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಏನಾಗ್ತದೆ ಬದಲಾಗ್ತದೆ. ಅದಕ್ಕೆ ಏನಂತೀವಿ ಶಕ್ತಿ ಸಂರಕ್ಷಣಾ ನಿಯಮ ಅಂಥೇಳಿ ಕರಿತೀವಿ. ಹಾಗಾದರೆ ಚಲನಶಕ್ತಿ ಅಂದ್ರೇನು? ಅದಕ್ಕೆ ಕೈನೆಸ್ಟಿಕ್ ಎನರ್ಜಿ ಅಂತೀವಲ್ಲ, ಅದು ಹಣ್ಣೇನು ಕೆಳಗೆ ಬೀಳ್ತೈತಲ್ಲ, ಅದಕ್ಕೆ ಏನಂತೀವಿ ಕೈನೆಸ್ಟಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಚಲಿಸುತ್ತಿರುವಂಥ ವಸ್ತುವಿಗೆ ಇರುವ ಶಕ್ತಿಯನ್ನು ಏನಂತೀವಿ ಚಲನಾಶಕ್ತಿ ಅಂತೇಳಿ ಕರಿತೀವಿ. ಯಾವುದೇ ಒಂದು ವಸ್ತು ಚಲಿಸ್ತಿದ್ರೆ ಆ ಒಂದು ಚಲಿಸುವಂಥ ಶಕ್ತಿ ಇರ್ತದಲ್ಲ, ಆ ಚಲಿಸುವಾಗ ಅದಕ್ಕೇನಂತೀವಿ ನಾವು ಚಲನಾಶಕ್ತಿ ಅಂತೇಳಿ ಕರಿತೀವಿ. ವಸ್ತು ಚಲಿಸ್ತಿದ್ದರೆ ಮಾತ್ರ ಚಲನಶಕ್ತಿ ಇರ್ತೈತಿ, ಇಲ್ಲಾಂದರೆ ಇರಲ್ಲ. ಅದಕ್ಕೆ ಚಲನಶಕ್ತಿಯ ಸೂತ್ರ ಏನು ಹಾಗಾದರೆ ಅಂದರೆ KE = ಕೈನೆಸ್ಟಿಕ್ ಎನರ್ಜಿ = 1/2 mv². ಇಲ್ಲಿ m ಅಂದರೆ ಏನು ಅಂದರೆ ಭಾರ ಅಥವಾ kg ಅಂತ ಅರ್ಥ. v ಅಂದ್ರೇನು ವೇಗ, m/s. ಚಲನಶಕ್ತಿಯ ಅವಲಂಬನೆ, ಭಾರ ಹೆಚ್ಚಿದ್ರೆ ಅದು ಏನಿರ್ತೈತಿ, ಭಾರ ಹೆಚ್ಚಿತ್ತಂದರೆ ಅದರದ್ದು ಕೆನೆಸ್ಟಿಕ್ ಎನರ್ಜಿ ಕೂಡ ಏನಿರ್ತದೆ ಹೆಚ್ಚಿರ್ತೈತಿ. ವೇಗ ಹೆಚ್ಚಿದ್ರೆ ಅಲ್ಲಿ ಕೆನೆಸ್ಟಿಕ್ ಎನರ್ಜಿ ಕೂಡ ಹೆಚ್ಚಿರ್ತೈತಿ. ವೇಗದ ವರ್ಗಕ್ಕೆ ಇದಕ್ಕೇನಂತೀವಿ ಅನುಪಾತ ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಈಗ ಸ್ಥಿತಿಜ ಶಕ್ತಿ ಪೊಟೆನ್ಷಿಯಲ್ ಎನರ್ಜಿ. ವಸ್ತು ತನ್ನ ಸ್ಥಿತಿ ಹೈಟ್, ಇದಕ್ಕೇನಂತೀವಿ ಹೈಟ್ ಅಂತೀವಿ, ಅಥವಾ ಸ್ಥಿತಿಗತಿಯ ಕಾರಣದಿಂದ ಹೊಂದಿರುವಂಥ ಶಕ್ತಿ ಅಂತೀವಿ ಸ್ಥಿತಿದ ಶಕ್ತಿ ಅಂತೇಳಿ ಕರಿತೀವಿ. ವಸ್ತು ವಿಶ್ರಾಂತ ಸ್ಥಿತಿಯಲ್ಲಿದ್ದರೂ ಸ್ಥಿತಿಜ ಶಕ್ತಿ ಇರಬಹುದು. ಏನಾಗ್ತೈತೆ, ವಸ್ತು ತನ್ನ ಸ್ಥಿತಿ ಅಥವಾ ಸ್ಥಿತಿಗತಿಯ ಕಾರಣದಿಂದ ಹೊಂದಿರುವಂಥ ಶಕ್ತಿಗೆ ಏನಂತೀವಿ ಸ್ಥಿತಿಜ ಶಕ್ತಿ ಅಂತೇಳಿ ಕರಿತೀವಿ. ವಸ್ತು ವಿಶ್ರಾಂತ ಸ್ಥಿತಿಯಲ್ಲಿದ್ದರೂ ಸ್ಥಿತಿಜ ಶಕ್ತಿ ಇರಬಹುದು. ಸ್ಥಿತಿಜ ಶಕ್ತಿಯ ಸೂತ್ರ ಏನಂದರೆ PE = mgh. PE ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಅರ್ಥ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಅದು ಏನಿಲ್ಲ, ಚಲನ ರೀತಿಯಲ್ಲಿ ಇರೋದಿಲ್ಲ. ಇಲ್ಲಿ m ಅಂದ್ರೇನು ಭಾರ ಅಂತ ಅರ್ಥ, ಅದಕ್ಕೆ kg ಎಲ್ಲ ಹೇಳ್ತೀವಿ. g ಅಂದರೆ ಗುರುತ್ವ ವೇಗವರ್ಧನೆ. ಗುರುತ್ವ ವೇಗವರ್ಧನೆ ಎಷ್ಟು kg ಮೇಲೆ ಕೇಳ್ತಾರೆ, ಅದು 9.8 m/s². ಸ್ಥಿತಿಜ ಶಕ್ತಿಯ ಅವಲಂಬನೆ ನೋಡ್ರಿ, ಭಾರ ಎತ್ತರ ಹೆಚ್ಚಿದ್ರೆ ಏನಾಗ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಿರ್ತೈತಿ. ಭಾರ ಹೆಚ್ಚಿದ್ರೆ, ಎತ್ತರ ಹೆಚ್ಚಿದ್ರೆ ಪೊಟೆನ್ಷಿಯಲ್ ಎನರ್ಜಿನೇ ಹೆಚ್ಚಿರ್ತೈತಿ, ಭಾರ ಹೆಚ್ಚಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಹೆಚ್ಚಿರ್ತೈತಿ. ಈಗ ಅಂಶ ಅಥವಾ ಚಲನಶಕ್ತಿ ಕೈನೆಸ್ಟಿಕ್ ಎನರ್ಜಿ ಅಂತ ಕರಿತೀವಿ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿತೀವಿ. ವ್ಯಾಖ್ಯಾನ ನೋಡ್ರಿ, ಚಲನಶಕ್ತಿ ಅಂದರೆ ಏನಂದರೆ ಚಲನೆಯಿಂದ ಉಂಟಾಗುವಂಥ ಶಕ್ತಿಗೆ ಚಲನಶಕ್ತಿ ಅಂತೀವಿ. ಸ್ಥಿತಿದ ಶಕ್ತಿ ಅಂದರೆ ಸ್ಥಿತಿ ಅಥವಾ ಸ್ಥಿತಿಗತಿಯಿಂದ ಉಂಟಾಗುವಂಥ ಶಕ್ತಿಗೆ ಸ್ಥಿತಿಜ ಶಕ್ತಿ ಅಂತೇಳಿ ಕರಿತೀವಿ. ಇಲ್ಲಿ ಅವಶ್ಯಕತೆ ಯಾಕೆ ಬೇಕು, ನಮ್ಗೆ ಚಲನಶಕ್ತಿ ಯಾಕೆ ಬೇಕಂದರೆ ಇಲ್ಲಿ ಚಲನೆ ಅಗತ್ಯ ಇದೆ, ಚಲನೆ ಅಗತ್ಯ ಇಲ್ಲಿಲ್ಲ, ಯಾಕೆಂದರೆ ಇದು ಚಲಿಸೋದಿಲ್ಲ.
ಇದರ ಸೂತ್ರ ಏನಂದರೆ 1/2 mv². ಇದರದ್ದು ಚಲನಶಕ್ತಿದು. ಸ್ಥಿತಿದ ಶಕ್ತಿದು ಅಂದರೆ ಪೊಟೆನ್ಷಿಯಲ್ ಎನರ್ಜಿದು ಏನಿದೆ ಅಂತಂದರೆ ಇಲ್ಲಿ mg ಹೆಚ್ಚೈತೈತೆ. ಉದಾಹರಣೆ ಚಲನಶಕ್ತಿಗೆ ಉದಾಹರಣೆ ಅಂದರೆ ಓಡುವ ಕಾರಾಗಿರ್ಬೋದು. ಸ್ಥಿತಿದ ಶಕ್ತಿಗೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿಗೆ ಯಾವುದಂದರೆ ಮೇಲಿರುವಂತಹ ಕಲ್ಲು. ಇವಕ್ಕೇನಂತೀವಿ ನಾವು ಚಲನಶಕ್ತಿ ಮತ್ತು ಪೊಟೆನ್ಷಿಯಲ್ ಶಕ್ತಿ ಅಂಥೇಳಿ ಕರಿತೀವಿ. ಇವಾಗ ಧ್ವನಿ ಅದಕ್ಕೆ ಸೌಂಡ್ ಅಂತ ಕರಿತೀವಿ. ಕಂಪನದಿಂದ ಉಂಟಾಗುವ ಶಕ್ತಿಯೇ ಧ್ವನಿ ಅಂತೇಳಿ ಕರಿತೀವಿ. ಕಂಪನದಿಂದ ಏನು ಉಂಟಾಗ್ತದಲ್ಲ ಅದಕ್ಕೆ ಏನಂತೀವಿ ಶಕ್ತಿ ಶಕ್ತಿಗೆ ಧ್ವನಿ ಅಂತೇಳಿ ಕರಿತೀವಿ. ಧ್ವನಿ ಮಾಧ್ಯಮವಿಲ್ಲದಿದ್ದರೆ ಧ್ವನಿ ಮಾಧ್ಯಮವಿಲ್ಲದೆ ಸಾಗುವುದಿಲ್ಲ. ಧ್ವನಿ ಏನಾಗಿರಲ್ಲ, ಮಾಧ್ಯಮ ಇಲ್ಲ ಅಂದರೆ ಅದೇನು ನೋಡಲ್ಲ, ಸಾಗೋದಿಲ್ಲ. ಅದಕ್ಕೇನಂತೀವಿ ನಾವು ಧ್ವನಿ ಅಂಥೇಳಿ ಕರಿತೀವಿ. ಧ್ವನಿ ಉತ್ಪತ್ತಿ ವಸ್ತು ಕಂಪಿಸಿದಾಗ ಧ್ವನಿ ಉಂಟಾಗ್ತದೆ. ಧ್ವನಿ ಉತ್ಪತ್ತಿ ಆದಾಗ ವಸ್ತು ಕಂಪಿಸಿದಾಗ ಏನಾಗ್ತದೆ, ಅವಾಗ ಧ್ವನಿ ಉಂಟಾಗ್ತದೆ. ಉದಾಹರಣೆಗೆ ಹೇಳಬೇಕಾದ್ರೆ ಧ್ವನಿ ಹೇಗೆ ಉಂಟಾಗ್ತದೆ, ಗಂಟೆ, ತಬಲ, ಸ್ಪೀಕರ್ ಇವಾಗೆಲ್ಲ ಏನಾಗ್ತೈತೆ ನಮಗೆ ಕಂಪನ ಉಂಟಾಗುತ್ತಲ್ಲ, ಅವಾಗ ಏನಾಗ್ತೈತೆ ಧ್ವನಿ ಉತ್ಪಾದನೆ ಆಗ್ತೈತೆ. ಈಗ ಧ್ವನಿ ತರಂಗಗಳ ಸ್ವಭಾವ. ಧ್ವನಿ ತರಂಗಗಳ ಸ್ವಭಾವ ಹೆಂಗಿರ್ತೈತೆ ನೋಡಿರಿ. ಧ್ವನಿ ಯಾಂತ್ರಿಕ ತರಂಗ. ಧ್ವನಿ ಏನಿರ್ತೈತೆ ಅದೊಂದು ಯಾಂತ್ರಿಕ ತರಂಗ ಇರ್ತೈತೆ. ಇಲ್ಲಿ ವಾಯುವಿನಲ್ಲಿ ಅಡ್ಡವಲ್ಲ. ಧ್ವನಿ ಏನಾಗ್ತೈತೆ ವಾಯುವಿನಲ್ಲಿ ಅಡ್ಡವಲ್ಲ, ದೀರ್ಘ ತರಂಗ ಆಗಿರ್ತೈತೆ. ಧ್ವನಿಯ ಲಕ್ಷಣಗಳು ಏನೇನು, ಧ್ವನಿ ಹೇಗೆ ನಾವು ಗುರುತಿಸ್ಬೋದು ಅಂದರೆ ಅಲ್ಲಿ ತೀವ್ರತೆ ಇರುತ್ತೆ, ಲೌಡ್ನೆಸ್ ಇರುತ್ತೆ ಅಂದರೆ ಜಾಸ್ತಿ ಸೌಂಡ್ ಇರ್ತೈತೆ, ಅಲ್ಲಿ ಪಿಚ್ ಇರುತ್ತೆ, ಗುಣಮಟ್ಟ ಕ್ವಾಲಿಟಿ ಕಂಡುಬರ್ತೈತೆ. ಧ್ವನಿ ಎಷ್ಟು ಜೋರಾಗಿದೆ ಅನ್ನೋದ್ರ ಬಗ್ಗೆ ಏನಂತೀವಿ ಅದಕ್ಕೆ ತೀವ್ರತೆ ಅಂತ ಕರಿತೀವಿ. ಪಿಚ್ ಅಂದರೆ ಧ್ವನಿಗೆ ಸಣ್ಣ ಅಥವಾ ದೊಡ್ಡ ಸರಕ್ಕೆ ಅಂತೀವಿ ಪಿಚ್ ಅಂತ ಕರಿತೀವಿ. ಸ್ಲೋ ಪಿಚ್ಚಲ್ಲಿ ಹಿಂಗೆಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡುವಾಗ ಸಾಂಗ್ ಆಡುವಾಗ ಅವಾಗೆಲ್ಲ ಸ್ಲೋ ಪಿಚ್ ಈ ಥರ ಎಲ್ಲ ಬೆಳೆಸ್ತಾರಲ್ಲ, ಅಂದರೆ ಅದು ಯಾವ ಸಾಮರ್ಥ್ಯ ಇದೆ, ಯಾವ ಪಿಚ್ಚಲ್ಲಿದೆ, ದೊಡ್ಡದಿದೆ ಸಣ್ಣದಿದೆ ಅಂತ ಈ ರೀತಿ ಹೇಳೋದಕ್ಕಿಂತ ಪಿಚ್ ಅಂತ ಕರಿತೀವಿ. ಹಾಗಾದರೆ ಗುಣಮಟ್ಟ ಕ್ವಾಲಿಟಿ ಹೆಂಗಿರಬೇಕು ಅದು ಧ್ವನಿದು ಅಂದರೆ ಧ್ವನಿಯ ವೈಶಿಷ್ಟ್ಯತೆ ಇರಬೇಕು, ಏನು ಇರ್ತದೆ ಅಂತ ಧ್ವನಿಯು ನಮ್ಮದು ಕೂಡಿರಬೇಕು. ಈಗ ಧ್ವನಿಯ ವೇಗ ನೋಡಿರಿ. ಗಾಳಿಯಲ್ಲಿ ಧ್ವನಿ ಹೆಂಗಿರ್ತಂದರೆ ಸಾಮಾನ್ಯ ತಾಪಮಾನದಲ್ಲಿ 20 ಸೆಲ್ಸಿಯಸ್ ಧ್ವನಿಯ ವೇಗವು ಪ್ರತಿ ಸೆಕೆಂಡ್ಗೆ ಸುಮಾರು ಎಷ್ಟು ಹೋಗ್ತದ ಅಂತಂದರೆ 343 ಮೀಟರ್ ಅಥವಾ ಗಂಟೆಗೆ 1235 ಕಿಲೋಮೀಟ್ರ್ ಹೋಗ್ತೈತಿ. ನೀರಿನಲ್ಲಿ ಎಷ್ಟು ಹೋಗ್ತೈತೆ ಅಂತಂದರೆ ನೀರಿನಲ್ಲಿ ಇದರ ವೇಗ ಪ್ರತಿ ಸೆಕೆಂಡ್ಗೆ ಸುಮಾರು 1481 ಮೀಟರ್ ಆಗಿರ್ತೈತಿ. ನೀರಿನಲ್ಲಿ ಇದರ ವೇಗ ಎಷ್ಟಿರ್ತೈತೆ ಅಂದರೆ ಪ್ರತಿ ಸೆಕೆಂಡ್ಗೆ ಸುಮಾರು 1481 ಮೀಟರ್ ಆಗಿರ್ತೈತಿ. ಘನ ವಸ್ತುಗಳಲ್ಲಿ ಎಷ್ಟಿರ್ತೈತೆ ಅಂತಂದರೆ ಧ್ವನಿಯ ವೇಗ ಉಕ್ಕಿನಂತಹ ಘನ ವಸ್ತುಗಳಲ್ಲಿ ಇದು ಅತ್ಯಂತ ವೇಗವಾಗಿ ಅಂದರೆ ಪ್ರತಿ ಸೆಕೆಂಡಿಗೆ ಸುಮಾರು 5960 ಮೀಟರ್ ಚಲಿಸ್ತಾ ಇರ್ತೈತಿ. ಘನ ವಸ್ತುಗಳಲ್ಲಿ ಧ್ವನಿ ಮಾಧ್ಯಮವಿಲ್ಲದೆ ಸಾಗೋದು. ಮಾಧ್ಯಮ ಇಲ್ಲ ಅಂದರೆ ಧ್ವನಿ ಸಾಗೋದಿಲ್ಲ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಧ್ವನಿ ಹೋಗಬೇಕಾದ್ರೆ ಇರಬೇಕು, ಮಾಧ್ಯಮ ಅವಶ್ಯಕವಾಗಿರಬೇಕು. ಅಲ್ಟ್ರಾಸೌಂಡ್ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ತಾರೆ. ಈಗ ಲೈಟ್ ಬೆಳಕು ಅಂತ ಕರಿತೀವಿ. ನಮಗೆ ವಸ್ತುಗಳನ್ನು ಕಾಣುವಂತೆ ಮಾಡುವಂಥ ಶಕ್ತಿಗೆ ಏನಂತೀವಿ ನಾವು ಬೆಳಕು ಅಂತ ಕರಿತೀವಿ. ವಸ್ತು ನಮ್ಗೆ ಯಾವ್ದು ಕಣ್ಣಿಗೆ ಕಾಣ್ತದೆ ಅಲ್ಲಿ ಬೆಳಕಿದ್ರೆ ಕಾಣ್ತದೆ, ಕತ್ತಲೇ ವಸ್ತು ಇಟ್ಟರೆ ಕಾಣೋದಿಲ್ಲ. ಅದಕ್ಕೋಸ್ಕರ ವಸ್ತು ಕಾಣ್ತಾ ಇದ್ದರೆ ಅಲ್ಲಿ ಬೆಳಕಿದೆ ಅಂತ ಅರ್ಥ. ಬೆಳಕು ಕೂಡ ಮಾಧ್ಯಮವಿಲ್ಲದೆ ನೋಡಿರಿ, ಅಲ್ಲೇನಾಗ್ತಿತ್ತು ಧ್ವನಿ ಮಾಧ್ಯಮವಿಲ್ಲದೆ ಸಾಕ್ತಾ ಇರಲಿಲ್ಲ, ಆದರೆ ಬೆಳಕು ಮಾಧ್ಯಮವಿಲ್ಲದೆ ಕೂಡ ಸಾಕ್ತೈತಿ. ಬೆಳಕಿನ ವೇಗ ಎಷ್ಟಿರ್ತದೆ 3 × 10⁸ m/s. ಈಗ ಬೆಳಕಿನ ಪ್ರಮುಖ ವಿದ್ಯಮಾನಗಳು ನೋಡ್ರಿ. ಬೆಳಕಿನ ಪ್ರಮುಖ ವಿದ್ಯಮಾನಗಳು ಪ್ರತಿಫಲನ ರಿಫ್ಲೆಕ್ಷನ್ ಅಂತ ಕರಿತೀವಿ, ವಕ್ರೀಭವನ ರಿಫ್ರಾಕ್ಷನ್ ಅಂತ ಕರಿತೀವಿ, ವಿಸ್ತರಣೆಗೆ ಡಿಸ್ಪ್ರೆಷನ್ ಅಂತ ಕರಿತೀವಿ, ಚೆದರುವಿಕೆಗೆ ಸ್ಕಟರಿಂಗ್ ಅಂತೇಳಿ ಕರಿತೀವಿ. ಬೆಳಕಿನ ವಿದ್ಯಮಾನಗಳು ಪ್ರತಿಫಲನ. ಬೆಳಕು ಯಾವುದೇ ಮೇಲ್ಮೈಗೆ ಬಡಿದು ಹಿಂದಕ್ಕೆ ತಿರುಗುವುದಕ್ಕೆ ಪ್ರತಿಫಲನ ಅಂತೇಳಿ ಕರಿತೀವಿ. ಪ್ರತಿಫಲನ ನಿಯಮಗಳು: ಅಪತನ ಕಿರಣ, ಪ್ರತಿಫಲಿತ ಕಿರಣ, ಲಂಬರೇಖೆ ಏನಿರ್ತವೆಲ್ಲ ಒಂದೇ ಸಮತಲದಲ್ಲಿ ಇರ್ತವೆ. ಅಪತನ ಕೋನ = ಪ್ರತಿಫಲನ ಕೋನ. ಇದಕ್ಕೇನಂತೀವಿ ನಾವು
ಇಲ್ಲೊಂದು ಏನು ಇಟ್ಟಿದ್ದಾರೆ, ಮಿರರ್ ಇಟ್ಟಿದ್ದಾರೆ. ಇಲ್ಲಿ ಇನ್ಸಿಡೆಂಟಲ್ ರೇ ಬರ್ತದೆ, ಇದು ನಾರ್ಮಲ್ ಬೆಳಕಿದು. ರಿಫ್ಲೆಕ್ಷನ್ ರೇ ಅಂದರೆ ಅದೇ ಪ್ರತಿಬಿಂಬ ಬೀಳ್ತೈತೆ ಇಲ್ಲಿ. ಇವಾಗ ವಕ್ರೀಭವನ ರಿಫ್ಲೆಕ್ಷನ್, ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುವಾಗ ದಿಕ್ಕು ಬದಲಾಯಿಸುವುದಕ್ಕೆ ಏನಂತೀವಿ, ಅಪವರ್ತನ ಅಂಥೇಳಿ ಕರಿತೀವಿ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುವಾಗ ಏನು ದಿಕ್ಕು ಬದಲಾಯಿಸ್ತದಲ್ಲ ಅದಕ್ಕೆ ಅಂತೀವಿ ಅಪವರ್ತನ ಅಂತ ಕರಿತೀವಿ. ವಕ್ರೀಭವನ ಏಕೆ ಸಂಭವಿಸ್ತದೆ? ಬೆಳಕಿನ ವೇಗ ಏನಾಗ್ತೈತೆ ಬದಲಾಗುವುದರಿಂದ ಅಲ್ಲಿ ವಕ್ರೀಭವನ ಸಂಭವಿಸ್ತೈತೆ. ವಕ್ರೀಭವನ ನಿಯಮಗಳು, ಅದು ಸ್ಕೇಲ್ನ ನಿಯಮಗಳು ಅಂತೇಳಿ ಕರಿತೀವಿ. ಅಪತನ ಕಿರಣ, ಅಪವರ್ತಿತ ಕಿರಣ ಮತ್ತು ಲಂಬ ವಿನತೆ ಒಂದೇ ಸಮತಲದಲ್ಲಿ ಇರ್ತವೆ. ವಿಸ್ತರಣೆ, ಬಿಳಿ ಬೆಳಕು ಅದರ ಬಣ್ಣವಾಗಿ ವಿಭಜನೆ ಆಗುವುದಕ್ಕೆ ಏನಂತೀವಿ, ವಿಕಿರಣ ಅಂಥೇಳಿ ಕರಿತೀವಿ. ವಿಸ್ತರಣೆ ಹೇಗೆ ಸಂಭವಿಸ್ತದೆ ನೋಡಿರಿ, ವಿಭಿನ್ನ ಬಣ್ಣಗಳ ಬೆಳಕುಗಳಿಗೆ ಅಪವರ್ತನ ಪ್ರಮಾಣ ಬೇರೆ ಬೇರೆ ಆಗಿರ್ತೈತೆ. ಇದಕ್ಕೆ ಏನಂತೀವಿ, ಕಾಮನಬಿಲ್ಲಿರುವಂತಹ ಬಣ್ಣಗಳು ವಿಬ್ ಗೈರ್ ಅಂತೇಳಿ ಕರಿತೀವಿ. ಇವು ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ, ಸೀರಿಯಲ್ ವೈಸ್ ನೆನಪಿರಬೇಕು ನಮಗೆ. ವಿಬ್ ಗೈರ್ ಅಂತೇಳಿ ನಾವು ಇದು ಸೂತ್ರ ನೆನಪಿಟ್ಕೊಂಡ್ರೆ ನಮಗೆಲ್ಲ ಕಲರ್ಸು ನೆನಪಿರ್ತವೆ. ಆದರೆ ನಾವು ಮೇಲಿಂದ ವಿಬ್ ಗೈರ್ ಅನ್ನೋದು ಮೇಲಿಂದ ಏನು ಮಾಡಬೇಕು, ಕೆಳಗೆ ಹೋಗ್ಬೇಕು. ಅಂದರೆ ಫಸ್ಟ್ ಏನು ಮಾಡಬೇಕು ನಾವು, ಇಲ್ಲಿ ನೋಡಿರಿ, ಮೇಲಿಂದ ಅಂದರೆ ವಿಯಿಂದ ಮೇಲಕ್ಕೆ ಹೋಗಬೇಕು. ವಿ ಅಂದರೆ ವೈಲೆಟ್ ಅಂದರೆ ನೇರಳೆ, ಇಂಡಿಗೋ ಅಂದರೆ ಕಡೆ ನೀಲಿ, ಬ್ಲೂ ಅಂದರೆ ನೀಲಿ ಕಲರು, ಗ್ರೀನ್ ಅಂದರೆ ಹಸಿರು, ಯೆಲ್ಲೋ ಅಂದರೆ ಹಳದಿ, ಆರೆಂಜ್ ಅಂದರೆ ಕಿತ್ತಾಳೆ, ರೆಡ್ ಅಂದರೆ ಕೆಂಪು. ಈ ರೀತಿ 7 ಬಣ್ಣಗಳು ಕಾಣ್ತವೆ ಸೂರ್ಯನ ಬೆಳಕಿನಲ್ಲಿ. ನಾವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಯಾವಾಗೂ ವಿಬ್ ಗೈರ್ ಅಂತೇಳಿ ಈ ರೀತಿ ಕೆಳಗಿಂದ ಮೇಲ್ಗಡೆ ಬರ್ಕೋತಾ ಹೋಗಬೇಕು. ಪ್ಲೇಸ್ ಇದಾಗ್ತಾಯಿಲ್ಲ, ಚಿಕ್ಕದು ಬರೋಣ. ವಿಬ್ ಗೈರ್ ಗೈರ್ ಈ ರೀತಿ ಏನು ಮಾಡಬೇಕು, ಕೆಳಗಿನಿಂದ ಮೇಲಕ್ಕೆ ಬರ್ಕೊಂಡು ಹೋಗಬೇಕು. ಚದುರುವಿಕೆ ಸ್ಕಟರಿಂಗ್, ಬೆಳಕು ಸಣ್ಣ ಕಣಗಳಿಗೆ ಬಡಿದು ಎಲ್ಲ ದಿಕ್ಕುಗಳಲ್ಲಿ ಹರಡುವುದಕ್ಕೆ ಅಂತೀವಿ ವಿಕಿರಣ ಅಂತೇಳಿ ಕರಿತೀವಿ. ಬೆಳಕು ಸಣ್ಣ ಕಣಗಳಿಗೆ ಬಡಿದು ಎಲ್ಲ ದಿಕ್ಕುಗಳಲ್ಲಿ ಹರಡುವುದಕ್ಕೆ ಅಂತೀವಿ ವಿಕಿರಣ ಅಂತ ಕರಿತೀವಿ. ಚದುರುವಿಕೆಗೆ ಕಾರಣ ಏನಂದರೆ ವಾಯುಕಣಗಳು, ಧೂಳು ಕಣಗಳು ಇವೆಲ್ಲ ಏನಂತೀವಿ ಬೆಳಕನ್ನು ಚದುರುವಿಕೆಗೆ ಕಾರಣವಾಗ್ತವೆ. ಉದಾಹರಣೆ ನೋಡಿರಿ, ಆಕಾಶ ನೀಲಿಯಾಗಿರುವುದು, ಸೂರ್ಯಾಸ್ತದಲ್ಲಿ ಸೂರ್ಯ ಕೆಂಪಾಗಿ ಕಾಣುವುದು, ಮೋಡಗಳು ಬಿಳಿಯಾಗಿ ಕಾಣುವುದು. ಇವೆಲ್ಲ ಏನಾಗ್ತವೆ, ಇವೆಲ್ಲ ಚದುರುವಿಕೆಗೆ ಕಾರಣವಾಗಿರ್ತವೆ. ನೀಲಿ ಬೆಳಕು ಏನಾಗ್ತೈತೆ, ಚದುರುವಿಕೆ ನೀಲಿ ಬೆಳಕು ಚದುರುವಿಕೆಯಿಂದ ಆಕಾಶ ಏನಾಗ್ತದೆ, ನೀಲಿಯಾಗಿ ಕಾಣ್ತೈತೆ. ಕೆಂಪು ಬೆಳಕು ಚದುರುವಿಕೆಯಿಂದ ಸೂರ್ಯ ಏನು ಮಾಡ್ತಾನೆ, ಕೆಂಪಾಗಿ ಕಾಣ್ತಾನೆ. ಬಿಳಿ ಬಣ್ಣ ಚದುರುವಿಕೆಯಿಂದ ಮೋಡಗಳು ಏನಾಗ್ತವೆ, ಬಿಳಿಯಾಗಿ ಕಾಣ್ತೀವಿ. ಇವೆಲ್ಲ ಏನು ಚದುರುವಿಕೆಗೆ ಉದಾಹರಣೆಗಳು. ಇಲ್ಲಿ ನೋಡ್ರಿ, ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ ಏನಾಗ್ತದೆ, ಮೇಲ್ಮೈಗೆ ಬಡಿದು ಹಿಂದಿರುಗುವುದು. ರಿಫ್ಲೆಕ್ಷನ್ ಉಂಟಾಗಲಿಕ್ಕೆ ಕಾರಣ ಏನಂದರೆ ಅದು ಮೇಲ್ಮೈಗೆ ಬಡಿದು ಹಿಂದಿರುಗ್ತದೆ, ಅದಕ್ಕೆ ಏನಂತೀವಿ ರಿಫ್ಲೆಕ್ಷನ್ ಅಂತ ಕರಿತೀವಿ. ಉದಾಹರಣೆ ಹೇಳಬೇಕಾದ್ರೆ ಕನ್ನಡಿ. ರಿಫ್ರೆಕ್ಷನ್ ಅಂದ್ರೇನು, ವಕ್ರೀಭವನ, ಮಾಧ್ಯಮ ಬದಲಾವಣೆ. ನೀರಿನಲ್ಲಿ ಒಂದು ಕಡ್ಡಿ ಬಿದ್ದಿ ಅಂದರೆ ಏನಾಗ್ತದೆ, ಅದು ಓರೆಯಾಗಿ ಕಾಣ್ತೈತಿ, ಮುರಿದಂಗೆ ಅನಿಸುತ್ತೆ. ಅದಕ್ಕೇನೆಂದರೆ ಮಾಧ್ಯಮ ಬದಲಾವಣೆ ಅಂತ ಕರಿತೀವಿ, ಅದಕ್ಕೆ ವಕ್ರೀಭವನ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ರಿಫ್ಲೆಕ್ಷನ್ ಅಂತ ಕರಿತೀವಿ. ಡಿಸ್ಪ್ರೆಷನ್ ಅಂದರೆ ವಿಸ್ತರಣೆ, ಬಣ್ಣಗಳ ಸೇರ್ಪಡೆ. ಉದಾಹರಣೆ ಹೇಳ್ಬೇಕಾದ್ರೆ ಪ್ರಿಸಮ್, ಬಣ್ಣಗಳ ಸೇರ್ಪಡೆಯಿಂದ ಏನಾಗ್ತೈತೆ, ಕಾಮನ ಬಿಲ್ಲು ಏನಾಗ್ತದೆ, ಬಣ್ಣಗಳ ಸೇರ್ಪಡೆ ಆಗ್ತೈತೆ, ಅದಕ್ಕೆ ವಿಸ್ತರಣೆಗೆ ಉದಾಹರಣೆ ಆಗಿರ್ತೈತೆ. ಹಾಗೆ ಸ್ಕಟರಿಂಗ್ ಅಂದರೆ ಚದುರುವಿಕೆ, ಕಣಗಳಿಂದ ಹರಡುವಿಕೆ ಏನಾಗ್ತೈತೆ, ಚದುರುವಿಕೆ ಉಂಟಾಗ್ತೈತೆ. ನಮಗೆ ಆಕಾಶ ನೀಲಿಯಾಗಿ ಕಾಣಲಿಕ್ಕೆ ಏನು ಕಾರಣ ಅಂದರೆ ಅಲ್ಲಿ ಕಣಗಳಿಂದ ಏನಾಗ್ತೈತೆ, ಹರಡುವಿಕೆ ಉಂಟಾಗ್ತೈತೆ. ಹಾಗಾಗಿ ಆಕಾಶ ನಮಗೆ ನೀಲಿಯಾಗಿ ಕಾಣ್ತೈತೆ, ನೀಲಿ ಬಣ್ಣ ಚದುರುವಿಕೆ ಆಗ್ತದೆ ಇಲ್ಲಿ. ಈಗ ದ್ಯುತಿ ಸಂಶ್ಲೇಷಣೆ ಅಂದರೆ ಏನು ಅಂದರೆ, ಹಸಿರು ಸಸ್ಯಗಳು ಏನು ಮಾಡ್ತವೆ, ಸೂರ್ಯನ ಬೆಳಕಿನ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಕರಿತೀವಿ ಮತ್ತು ನೀರನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ಅಂದರೆ O2 ಹೊರಬರ್ತೈತಿ. ದ್ಯುತಿ ಸಂಶ್ಲೇಷಣೆ ಎಲ್ಲಿ ನಡೀತೈತೆ ಅಂದರೆ, ಹಸಿರು ಎಲೆಗಳಲ್ಲಿರುವಂಥ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಕ್ಲೋರೋಫಿಲ್ ಎಂಬ ಹಸಿರು ವರ್ಣದ್ರವ ಬೆಳಕನ್ನು ಏನು ಮಾಡ್ತೈತೆ, ಅವಶೋಷಿಸುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಂಗೆ ನಡೀತದೆ ಅಂದರೆ,
ಕ್ಲೋರೋಫಿಲ್ ಎಲೆಗಳಲ್ಲಿ ಏನಾಗ್ತದೆ ಕ್ಲೋರೋಫಿಲ್ ಅಂಶ ಇರ್ತೈತಿ. ಅದರಿಂದ ವರ್ಣದ್ರವ್ಯ ಬೆಳಕನ್ನು ಏನು ಮಾಡ್ತದೆ ಅದು ಅವಶೋಷಿಸುತ್ತದೆ. ಈಗ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದಂಥ ಅಂಶಗಳೇನೆಂದರೆ ಸೂರ್ಯನ ಬೆಳಕಾಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅಂದರೆ CO2 ಅಂತ ಕರಿತೀವಿ, ನೀರು H2O, ಕ್ಲೋರೋಫಿಲ್, ಇವೆಲ್ಲ ಏನು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿ ಬೇಕಾಗಿರುವಂಥ ಅಂಶಗಳಾಗಿರ್ತವೆ. ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಸಮೀಕರಣ ನೋಡಿ, 6CO2 + 6H2O ಬೆಳಕು / ಕ್ಲೋರೋಫಿಲ್ C6H12O6 + 6O2 ಇದೇನು ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಸಮೀಕರಣ. ಸೂರ್ಯನ ಬೆಳಕು + CO2 + ನೀರು = ಆಹಾರ + ಆಮ್ಲಜನಕ. ಇಲ್ಲೇನಾಗ್ತದೆ ಈ ರೀತಿ ದ್ಯುತಿ ಸಂಶ್ಲೇಷಣೆ ನಡೀತೈತೆ. ಇಷ್ಟೇನಾಯಿತು ಮೂಲ ವಿಜ್ಞಾನಗಳಿಗೆ ಸಂಬಂಧಪಟ್ಟಂಥ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇನ್ನೂ ಮೂಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಮಾಡ್ತೀರಿ. ಬೇಸಿಕ್ ಸೈನ್ಸು ನನಗೆ ಕೇಳ್ತಾರೆ, ಡಿಟೇಲಾಗಿ ಕೇಳಿದ್ರೆ ಬೇಸಿಕ್ಕಾಗಿ ಕೇಳ್ತಿರೋದಕ್ಕೋಸ್ಕರ ಏನು ಮಾಡೋಣ ಅಂದರೆ ಮೂಲ ವಿಜ್ಞಾನದ ಕುರಿತು ಹಲವಾರು ಕ್ಲಾಸ್ಗಳನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.